ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ನೀವು? ನನ್ನ ಹೆಸರು ನೀಲವೇಣಿ ಅಂತ, ಆಯುರ್ವೇದ ಡಾಕ್ಟರ್. ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ರಾಘವಯ್ಯ ಅವರು ಚಿಕ್ಕ ಮಗಳು ನಾನು. ನಿಜ ಅಂದರೆ ಇವತ್ತು ನಾನು ಡಾಕ್ಟರ್ ಆಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ವರ್ಮಾ ಸರ್. ನಾನು ಸ್ಕೂಲಲ್ಲಿ ಫಸ್ಟ್ ಬಂದ್ರೂ ನಮ್ಮ ಆರ್ಥಿಕ ಸಮಸ್ಯೆಯಿಂದ ನಮ್ಮಪ್ಪ ನನ್ನ ಸ್ಟಡೀಸ್ನ ನಿಲ್ಲಿಸಿ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಆನಂದ್ ವರ್ಮಾ ಸರ್ ನನ್ನ ಬಗ್ಗೆ ತಿಳ್ಕೊಂಡು ನಾನು ಓದಕ್ಕೆ ಬೇಕಾಗಿರೋ ಖರ್ಚಿನ ಪೂರ್ತಿ ತಾನೇ ನೋಡ್ಕೋತೀನಿ ಅಂತ ಹೇಳಿ ನನ್ನ ಓದಿಸಿದ್ರು. ಅವರು ದುಡ್ಡಿನ ಸಹಾಯ ಮಾಡಲಿಲ್ಲ ಅಂದಿದ್ರೆ ನಾನಿವತ್ತು ಡಾಕ್ಟರ್ ಆಗ್ತಾನೆ ಇರಲಿಲ್ಲ. ಅವ್ರ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹಾಸಿಗೆ ಹಿಡ್ದಿದ್ದಾರೆ ಅಂತ ನಮ್ಮಪ್ಪ ಹೇಳಿದ್ರು. ಎಷ್ಟೋ ಜನರಿಗೆ ಎಷ್ಟೋ ರೀತಿಯಲ್ಲಿ ಸಹಾಯ ಮಾಡಿರೋ ದೇವ್ರಂತ ಮನುಷ್ಯನ್ಗೆ ಹೀಗಾಯ್ತಲ್ಲ ಅಂತ ನಂಗೆ ತುಂಬ ಬೇಜಾರಾಯಿತು. ಅವ್ರಿಗೆ ಚಿಕಿತ್ಸೆ ಮಾಡಿ ಅವರು ಎದ್ದು ಓಡಾಡೋ ಹಾಗಾಗಿದ್ರೆ ನನ್ನ ಜೀವನ, ನನ್ನ ಓದು ಸಾರ್ಥಕ ಆಗತ್ತೆ ಅನಿಸ್ತು. ಅದಕ್ಕೆ ಆನಂದ್ ವರ್ಮಾ ಸರ್ಗೆ ಟ್ರೀಟ್ಮೆಂಟ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ನೀವು ಪರ್ಮಿಷನ್ ಕೊಟ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀನಿ. ಅಂದರೆ ಈಗ ಅವರಿಗೆ ಅಲೋಪತಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಮ್ಮ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ಸ್ ಹತ್ರ ಮಾತಾಡೋದು, ಆ ಟ್ಯಾಬ್ಲೆಟ್ಸ್ ಕೊಡೋದು, ಅದನ್ನೆಲ್ಲ ನನ್ನ ಸೊಸೆ ಐಶ್ವರ್ಯ ನೋಡ್ಕೋತಾಳೆ. ಸದ್ಯಕ್ಕೆ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಸದ್ಯ ಐಶ್ವರ್ಯ ಕೈಲಿ ಇಲ್ದೇ ಇರೋದು ಒಂದು ರೀತಿಯಲ್ಲಿ ನಂಗೆ ಅದೃಷ್ಟನೇ. ಒಂದ್ಸಲ ನಮ್ಮ ಐಶ್ವರ್ಯಂಗೆ ಫೋನ್ ಮಾಡಿ ಈ ಆಯುರ್ವೇದ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ ಅವಳು ಏನು ಹೇಳ್ತಾಳೋ ಕೇಳ್ತೀನಿ.
ಐಶ್ವರ್ಯ ಅಕ್ಕ ಏನಂತಾಳೋ ಏನೋ, ಟ್ರೀಟ್ಮೆಂಟ್ ಬೇಡ ಅಂದ್ರೆ ಏನ್ ಮಾಡೋದು? ನಾಟ್ ರೀಚಬಲ್ ಅಂತ ಬರ್ತಿದ್ಯಮ್ಮ. ಅಲ್ಲಿ ಸಿಗ್ನಲ್ ಇಲ್ಲ ಅಂತ ಅನ್ಸುತ್ತೆ. ಮೇಡಮ್, ಸರ್ಗೆ ಆಯುರ್ವೇದ ಟ್ರೀಟ್ಮೆಂಟ್ ಕೊಡ್ಸೋದ್ರಿಂದ ನೀವು ಅಲೋಪತಿ ನಿಲ್ಸೋದೇನ್ ಬೇಕಾಗಿಲ್ಲ ಮೇಡಮ್. ಅಲೋಪತಿ ಟ್ರೀಟ್ಮೆಂಟ್ ಮಾಡ್ತಾನೆ, ಅದ್ರ ಜೊತೆಗೆ ನಮ್ ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ. ಅಷ್ಟೇ ಅಲ್ಲದೆ ನಾವು ಹೊಟ್ಟೆಗೆ ಔಷಧಿ ಏನ್ ಕೊಡಲ್ಲ. ದೇಹದ ಮೇಲೆ ಮೆಡಿಕೇಟೆಡ್ ಆಯಿಲ್ಸ್ ಹಚ್ಚಿ ಮಸಾಜ್ ಮಾಡಿ ಶಕ್ತಿ ಇಲ್ದಿರೋ ನರಕ್ಕೆ ಶಕ್ತಿ ತರಿಸಿ ಪೇಷಂಟ್ ಓಡಾಡೋ ಹಾಗೆ ಮಾಡ್ತೀವಿ. ದಯವಿಟ್ಟು ಟ್ರೀಟ್ಮೆಂಟ್ಗೆ ಒಪ್ಕೊಳ್ಳಿ ಮೇಡಮ್. ವರ್ಮಾ ಅವ್ರು ನನಗೆ ಮಾಡಿರೋ ಸಹಾಯಕ್ಕೆ ಸ್ವಲ್ಪ ಆದರೂ ಅವ್ರ ಋಣ ತೀರಿಸೋ ಅವಕಾಶನ, ಅದೃಷ್ಟನ ನನಗೆ ಕೊಡಿ ಮೇಡಮ್. ವೈದೇಹಿ, ನೀನೇನಂತೀಯ? ಆಯುರ್ವೇದ ಟ್ರೀಟ್ಮೆಂಟ್ ಮಾಡಿಸೋಣ ಅಂತೀಯಾ? ಇಷ್ಟು ದಿನ ಅಲೋಪತಿ ಟ್ರೀಟ್ಮೆಂಟ್ ಮಾಡಿಸಿ ಕೂಡ ಮಾವಂಗೆ ಅಂಥ ಚೇಂಜಸ್ ಏನೂ ಆಗಿಲ್ವಲ್ಲ ಅತ್ತೆ. ಆಯುರ್ವೇದ ಕೂಡ ಟ್ರೈ ಮಾಡಿ ನೋಡೋಣ. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಉಪಯೋಗ ಆಗಬಹುದು. ಟ್ರೀಟ್ಮೆಂಟ್ ಏನು ತುಂಬ ದಿನ ಆಗಲ್ಲ ಮೇಡಮ್. 1 ವಾರ ಮಾಡಿದ್ರೆ ಸಾಕು. ಅವರು ರಪ್ ಅಂತ ಎದ್ದು ಚಕ ಚಕ ಅಂತ ಓಡಾಡ್ತಾರೆ. ಅದಲ್ಲದೆ ಸರಿಯಾಗಿ 2-3 ದಿನ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಕಾಣಿಸುತ್ತೆ. ಸರಿನಮ್ಮ. ವಾರಕ್ಕೆಲ್ಲ ಟ್ರೀಟ್ಮೆಂಟ್ ಮುಗಿಯುತ್ತೆ ಅಂತ ಅಂತಿದ್ಯಲ್ಲ, ನಿನ್ ಪ್ರಯತ್ನ ನೀನ್ ಮಾಡು. ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಿನ್ ಚಿಕಿತ್ಸೆ ಫಲಿಸಿ ಅವರು ಎದ್ದು ಓಡಾಡ್ತಾರೆ. ಇದಕ್ಕಿಂತ ನಮ್ಗೆ ಇನ್ನೇನ್ ಬೇಕು? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ವರ್ಮಾ ಸರ್ ಎಲ್ಲಿದ್ದಾರೆ? ಬಾರಮ್ಮ. ಹಗಲು ರಾತ್ರಿ ಅನ್ನೋ ವ್ಯತ್ಯಾಸ ಇಲ್ದೆ ಯಾವಾಗ್ಲೂ ಹೀಗೆ ನಿದ್ರೆ ಮಾಡ್ತಿರ್ತಾರೆ. ಎಚ್ಚರಾದ ಕೂಡ ಕೈಕಾಲು ಯಾವುದೂ ಚಲನೆ ಮಾಡ್ತಿಲ್ಲ. ಮಾಡುತ್ತೆ ಮೇಡಮ್, ಖಂಡಿತ ಇವ್ರಿಗೆ ಚಲನೆ ಬರುತ್ತೆ. ನನ್ನ ಪ್ರಯತ್ನ ಖಂಡಿತ ಕೆಲಸ ಮಾಡುತ್ತೆ.
ಅತ್ತೆ ಅತ್ತೆ, ಮಾವ ಕೈ ಆಡಿಸ್ತಿದ್ದಾರೆ ನೋಡಿ. ಕಾಲ್ ಬೆರಳು ಕೂಡ ಕದಲ್ತಾ ಇದೆ. ಅಲ್ಲಿ ನೋಡಿ, ಕಣ್ ರೆಪ್ಪೆ ಕೂಡ ಅಲ್ಲಾಡ್ತಿದೆ. ಟ್ರೀಟ್ಮೆಂಟ್ ಶುರು ಮಾಡ್ತಿದ್ದ ಹಾಗೇನೆ ಇವರಲ್ಲಿ ಬದಲಾವಣೆ ಕಾಣಿಸ್ತಿದೆ. ನೀನ್ ಈ ಋಣನ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲಮ್ಮ. ಅಯ್ಯಯ್ಯೋ, ದೊಡ್ಡೋರ್ ನೀವು. ನನಗ್ ನಮಸ್ಕಾರ ಮಾಡಿದ್ರೆ ಆಯುಸ್ ಕಮ್ಮಿ ಆಗತ್ತೆ. ಚಿಕ್ಕವರು ದೊಡ್ಡವರು ಅಂತಲ್ಲಮ್ಮ, ಡಾಕ್ಟ್ರು ದೇವ್ರಿಗೆ ಸಮಾನ. ವೈದ್ಯೋ ನಾರಾಯಣೋ ಹರಿಯೇ ಅಂತಾರೆ. ದೇವರಿಗೆ ಕೈ ಮುಗಿದ್ರೆ ತಪ್ಪೇನಿದೆ? ನಾಳೆ ಮತ್ತೆ ಇದೇ ಟೈಮಿಗೆ ಬರ್ತೀನಿ ಮೇಡಮ್. ಸರಿನಮ್ಮ. ನಿನ್ ಫೀಸ್ ಎಷ್ಟು? ಫೀಸಾ? ಫೀಸ್ ಏನ್ ಬೇಡ ಮೇಡಮ್. ಇದೇನಮ್ಮ, ಚಿಕಿತ್ಸೆ ಮಾಡೋ ಡಾಕ್ಟರು ಫೀಸ್ ಬೇಡ ಅಂದ್ರೆ ಹೇಗೆ? ಯಾವ ಡಾಕ್ಟರ್ ಆದ್ರೂ ಚಿಕಿತ್ಸೆ ಮಾಡೋದಿಕ್ಕೆ ಅಪ್ಪ ಅಮ್ಮನ ಹತ್ರ, ಅತ್ತೆ ಮಾವನ ಹತ್ರ ಫೀಸ್ ತಗೋಬಾರ್ದಲ್ವಾ ಮೇಡಮ್? ನಿನ್ಗೆ ನಾವು ಅಪ್ಪ ಅಮ್ಮನೂ ಅಲ್ಲ, ಅತ್ತೆ ಮಾವನೂ ಅಲ್ಲ. ನಿನಗೂ ನಮಗೂ ಯಾವ ರೀತಿ ಸಂಬಂಧನೂ ಇಲ್ಲ. ಇದೆ ಮೇಡಮ್. ನಿಮ್ಗೂ ನನಗೂ ಸಂಬಂಧ ಇದೆ. ನಿಮ್ ಫ್ಯಾಕ್ಟ್ರಿ ನನಗೆ ಅನ್ನ ಕೊಟ್ಟಿರೋ ಅಮ್ಮಂಗ್ ಸಮಾನ. ಆನಂದ್ ವರ್ಮಾ ಸರ್ ನಮ್ಗೆ ತಂದೆ ಸಮಾನ. ಇಂಥ ತಂದೆಗೆ ಟ್ರೀಟ್ಮೆಂಟ್ ಮಾಡಿ ದುಡ್ಡನ್ನ ಹೇಗೆ ತಗೋತೀನಿ ಮೇಡಮ್? ಬರ್ತೀನಿ. ಸರಿನಮ್ಮ. ಎಕ್ಸ್ಕ್ಯೂಸ್ ಮೀ. ವೈದೇಹಿ ಅಕ್ಕ ನನ್ನ ಗುರುತು ಹಿಡಿದ್ಬಿಟ್ರ ಹೇಗೆ? ಏನ್ ಹೇಳಿ? ಏನೂ ಇಲ್ಲಮ್ಮ. ನಿನ್ನ ಫೋನ್ ನಂಬರ್ ಸ್ವಲ್ಪ ಕೊಡ್ತೀಯಾ? ಫೀಡ್ ಮಾಡ್ಕೊಳ್ತೀನಿ. ಏನಾದರೂ ಅಗತ್ಯ ಬಂದರೆ ಕಾಲ್ ಮಾಡೋಕ್ಕಾಗತ್ತಲ್ಲ ಅಂತ. ಸರಿ ಮೇಡಮ್. 9393. ಈ ಮನೆಯಿಂದ ಹೊರಗೆ ಹೋದ್ಮೇಲೆ ಸಿಮ್ ಕಾರ್ಡ್ ಬದಲಾಯಿಸಿದ್ದು ಒಳ್ಳೇದಾಯ್ತು. ಸರಿ, ನಿಮ್ಗೆ ಯಾವ ಟೈಮಲ್ಲಾದರೂ ಕಾಲ್ ಮಾಡಬಹುದಲ್ವಾ? ಯಾವ ಟೈಮ್ ಆದರೂ ತೊಂದರೆ ಇಲ್ಲ. ನಿಮ್ಗೇನಾದ್ರೂ ಅಗತ್ಯ ಇದ್ರೆ ಯಾವ ಟೈಮಲ್ಲಿ ಬೇಕಾದರೂ ಫೋನ್ ಮಾಡಿ. ತಕ್ಷಣ ನಾನು ಬರ್ತೀನಿ. ಹಾಂ, ಸರಿ ಆಯಿತು. ಬರ್ತೀನಿ.
ಏನು ಅಂದ್ರೆ ಎಷ್ಟೊತ್ತಾಯ್ತು ಬಂದು? ಅವಾಗಲೇ ಬಂದೆ. ಏನ್ರಿ ಅಷ್ಟು ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ನೀನು ಎಲ್ಲಿಗೆ ಹೋಗಿರ್ತೀಯಾ ಅಂತ ಯೋಚನೆ ಮಾಡ್ತಿದ್ದೆ. ಗೊತ್ತಾಗೋಯ್ತು. ನೀನು ಎಲ್ಲಿಗೆ ಹೋಗಿದ್ಯೋ ನನಗೆ ಗೊತ್ತಾಗೋಯ್ತು. ನಾನು ಮಾವನ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಗೊತ್ತಾಗಿದೆಯೋ ಏನೋ? ಏನು ಹಾಗೆ ನೋಡ್ತಿದ್ಯಾ? ನೀನು ಎಲ್ಲಿ ಹೋಗಿದ್ದೆ ಅನ್ನೋದನ್ನ ನೀನು ನನಗೆ ಹೇಳ್ದೇ ಇದ್ರೂ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಕೆಲವೊಂದು ಹಾಗೆ ಗೊತ್ತಾಗ್ತಾ ಇರತ್ತೆ. ನಿನ್ನ ಕೈಯಲ್ಲಿರೋ ಬ್ಯಾಗ್ ನೋಡಿದ್ರೆ ಗೊತ್ತಾಗತ್ತೆ ನೀನು ಎಲ್ಲಿಗೆ ಹೋಗಿ ಬರ್ತಿದ್ಯಾ ಅಂತ. ಆ ಬ್ಯಾಗಿಂದ ಹೊರಗಡೆ ಬಗ್ಗು ನೋಡ್ತಿರೋ ಆ ಸೊಪ್ಪಿನ ಕಟ್ ನೋಡಿದ್ರೆ ಅರ್ಥ ಆಗತ್ತೆ ನೀನು ಮಾರ್ಕೆಟಿಗೆ ಹೋಗಿ ತರಕಾರಿ ತರ್ತಿದ್ಯಾ ಅಂತ. ದೇವ್ರೆ, ಈಗ ನಿಮ್ಗೆ ಅರ್ಥ ಆಗಿದ್ದು ಮಾವನಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರೋದೇನಾದ್ರೂ ಗೊತ್ತಾಯ್ತೇನೋ ಅಂತ ಗಾಬರಿ ಆಗ್ಬಿಟ್ಟಿತ್ತು. ತರಕಾರಿ ಏನ್ ತಂದೆ? ಇಲ್ಲಿ ಕೊಡು, ನಾನೇ ಅಲ್ಲಿಡ್ತೀನಿ. ಬ್ಯಾಗಲ್ಲಿ ತರಕಾರಿ ಕೆಳಗೆ ಆಯಿಲು ಏಪ್ರಾನ್ ಇದೆ. ಅದು ಏನಾದರೂ ನೋಡಿದ್ರೆ ವಿಷಯ ಗೊತ್ತಾಗ್ಬಿಡತ್ತೆ. ಎಲ್ಲ ನಿಮ್ಗೆ ಇಷ್ಟ ಆಗಿರೋದನ್ನೇ ತಂದಿದ್ದೀನ್ರಿ, ಇಲ್ಲಿ ಕೊಡಿ. ಹೌದು, ನೀವೇನು ಇಷ್ಟು ಬೇಗ ಮನೆಗೆ ಬಂದಿದ್ದೀರಾ? ಪಕ್ಕದ ರೋಡಲ್ಲಿ ಒಂದು ಡ್ರಾಪ್ ಇತ್ತು ಅಂತ ಬಂದೆ. ಮನೆಗೆ ಬಂದು ನಿನ್ನ ಕೈಯಲ್ಲಿ ಒಂದು ಗಮ್ ಅನ್ನೋ ಕಾಫಿ ಕುಡಿಯೋಣ ಅಂತ ಬಂದೆ. ಹೌದಾ? 2 ನಿಮಿಷ ಇರಿ, ತರ್ತೀನಿ. ನನ್ನನ್ನು ಕ್ಷಮಿಸ್ಬಿಡ್ರಿ. ನಿಮಗೆ ಹೇಳ್ದೆ ಮಾವನ್ಗೆ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ. ಮಾವನ್ಗೆ ಪೂರ್ತಿ ಗುಣ ಆದ್ಮೇಲೆ ಆ ವಿಷಯನ ಮೊದಲು ನಿಮ್ಗೆ ಹೇಳ್ತೀನಿ. ಕಾಫಿ ಟೇಸ್ಟು ಕಾಫಿ ಪುಡಿಲಿರುತ್ತಾ, ಹಾಕೋ ಸಕ್ಕರೆಲಿರುತ್ತಾ, ಹಾಲಲ್ಲಿರುತ್ತಾ ಅಂತ ನನಗಿಷ್ಟು ದಿನ ಒಂದು ಡೌಟ್ ಇರ್ತಿತ್ತು. ಇವತ್ತಿಗೆ ಆ ಡೌಟು ಕ್ಲಿಯರ್ ಆಯ್ತು. ಹೇಗೆ ಕ್ಲಿಯರ್ ಆಯ್ತು? ಕಾಫಿ ಟೇಸ್ಟ್ ಅನ್ನೋದು ಆ 3ರಲ್ಲೂ ಇರೋದಿಲ್ಲ, ಮಾಡೋರ್ ಕೈಯಲ್ಲಿರುತ್ತೆ ಅಂತ ಗೊತ್ತಾಯ್ತು. ಈಗೀಗ ನೀವು ಸುಮ್ನೆ ನನ್ನ ತುಂಬಾ ಹೊಗಳ್ತಿದ್ದೀರಾ. ಸುಮ್ನೆ ಏನ್ ಹೊಗಳ್ತಾ ಇಲ್ಲ, ಕಾರಣ ಇರೋದಿಕ್ಕೆ ಹೊಗಳ್ತಾ ಇರೋದು. ಕಾಫಿ ಇಷ್ಟು ಸಖತ್ತಾಗಿ ಮಾಡಿರೋದಕ್ಕೆ ಹೊಗಳ್ತಾ ಇರೋದು. ರೈಡ್ ಬುಕ್ ಆಯ್ತು, ನಾನು ಹೊರಡ್ತೀನಿ. ಬಾಯ್. ಹಲೋ ಸರ್. ಹಾಂ, ಎಲ್ಲಿದ್ದೀರಾ ಸರ್? ಹಾಂ, 2 ಮಿನಿಟ್ಸಲ್ಲಿ ಬರ್ತೀನಿ ಸರ್. ಅತ್ತೆ, ನೋಡಿದ್ರಾ ಕೈ ಕಾಲು ಹೇಗೆ ಆಡಿಸ್ತಿದ್ದಾರೆ ಅಂತ? ಆಯುರ್ವೇದ ಟ್ರೀಟ್ಮೆಂಟಿಂದ ಉಪಯೋಗ ಆಗತ್ತೆ ಅನ್ಸತ್ತೆ. ಹೌದಮ್ಮ, ನನಗೂ ಹಾಗೆ ಅನ್ನಿಸ್ತಿದೆ. ಟ್ರೀಟ್ಮೆಂಟ್ ಪೂರ್ತಿ ಆಗೋದ್ರಲ್ಲಿ ಖಂಡಿತ ಇವರಲ್ಲಿ ಚೇಂಜ್ ಕಾಣಿಸತ್ತೆ ಅನ್ನಿಸ್ತಿದೆ.
ನಮ್ಮ ಮೇಲೆ ದಯೆ ತೋರಿಸಿ ಆ ಹುಡುಗಿನ ಆ ದೇವ್ರೇ ನಮ್ಮ ಹತ್ರ ಕಳ್ಸಿರೋ ಹಾಗಿದೆ. ಹೌದತ್ತೆ, ಎಲ್ಲ ಆ ದೇವ್ರ ದಯೆ. ಆ ಟ್ಯಾಬ್ಲೆಟ್ಸ್ ಕೊಡಮ್ಮ. ಹಾ ಆಯ್ತು ಅತ್ತೆ. ಅತ್ತೆ, ಮಾವ ಆಯುರ್ವೇದ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದಾರಲ್ಲ, ಇನ್ನೂ ಆ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತೀರಾ? ಕೊಡ್ಬೇಕಮ್ಮ, ತಪ್ಪದೆ ಕೊಡ್ಬೇಕು.